ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತದಲ್ಲಿರುವ ಪುರಾತನ ಧಾರ್ಮಿಕ ಕ್ಷೇತ್ರಗಳು ಹಾಗೂ ಅವುಗಳ ಉತ್ಪತ್ತಿಯ ಬಗ್ಗೆ ನಮಗೆ ಪುರಾಣ ಕಥೆಗಳಲ್ಲೋ, ಸ್ಥಳೀಯ ಕಥೆಗಳಲ್ಲೋ ಅಥವಾ ಜಾನಪದ ಸೊಗಡಿನಲ್ಲೋ ಒಂದೊಂದು ವ್ಯಾಖ್ಯಾನ ಸಿಗುತ್ತೆ. ನಿಜಕ್ಕೂ ಅಂತಹ ಪುಣ್ಯಕ್ಷೇತ್ರಗಳ ಹಿನ್ನೆಲೆ ಒಂದು ಥರದ ಭಕ್ತಿ ಭಾವ ಮೂಡಿಸುತ್ತೆ. ಆದರೆ ಈ ಸಂಚಿಕೆಯಲ್ಲಿ ಹೇಳೋಕೆ ಹೊರಟಿರೋ ದೇವಾಲಯದ ಹಿನ್ನೆಲೆ ಹಾಗೂ ಆಚಾರ ವಿಚಾರ, ಅಲ್ಲಿನ ಪದ್ಧತಿ ಎಂಥವರಿಗಾದರೂ ಒಂದು ಕ್ಷಣ ಅಚ್ಚರಿ ಮೂಡಿಸದೇ ಇರೋದು. ಈ ದೇವಾಲಯಕ್ಕೆ ಪುರುಷರಿಗೆ ಎಂಟ್ರಿ ಇಲ್ಲ. ಪುರುಷರೇನಾದರೂ ಇಲ್ಲಿಗೆ ಭೇಟಿ ನೀಡಿ ಅಲ್ಲಿ ನೆಲೆಸಿರುವ ಶಕ್ತಿ ದೇವತೆಯನ್ನ ದರ್ಶನ ಮಾಡಬೇಕು ಅಂದರೆ ಅವರು ಸಂಪೂರ್ಣವಾಗಿ ಹುಡುಗಿಯಂತೆ ಬದಲಾಗಬೇಕು. ಜೊತೆಗೆ 16 ವಿಧದ ಅಲಂಕಾರವನ್ನ ಮಾಡಿಕೊಳ್ಬೇಕು ಅನ್ನೋದು ನಿಜಕ್ಕೂ ಮೂಕರನ್ನಾಗಿಸುತ್ತೆ. ಅಷ್ಟಕ್ಕೂ ಯಾಕಾಗಿ ಈ ಸಂಪ್ರದಾಯ ಆಚರಣೆಯಲ್ಲಿದೆ? ಅಲ್ಲಿ ನೆಲೆ ನಿಂತಿರುವ ಶಕ್ತಿ ದೇವತೆಯಾದರೂ ಯಾರು? ಈ ಕ್ಷೇತ್ರದ ಹಿನ್ನೆಲೆ ಹಾಗೂ ಮಹತ್ವವೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ವಿಭಿನ್ನ ಆಚರಣೆ ಇರುವ ಈ ಪುಣ್ಯಕ್ಷೇತ್ರವಿರೋದು ದೇವರ ನಾಡು ಎಂದೇ ಖ್ಯಾತಿ ಪಡೆದಿರುವ ಕೇರಳದಲ್ಲಿ. ಕೇರಳದ ಕೊಲ್ಲಂನಲ್ಲಿರುವ ಕೊಟ್ಟಾಕುಳಂಗರ ಶ್ರೀದೇವಿ ದೇವಾಲಯವೇ ಇಂದು ಇಡೀ ಜಗತ್ತಿಗೆ ವಿಭಿನ್ನ ಕ್ಷೇತ್ರವಾಗಿ ನೆಲೆ ನಿಂತಿದೆ. ಅಲ್ಲದೆ ಇಂತಹ ವಿಚಿತ್ರ ಸಂಪ್ರದಾಯವಿರುವ ವಿಶ್ವದ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಈ ದೇವಾಲಯದ ನಿಯಮಗಳ ಪ್ರಕಾರ ಇಲ್ಲಿ ನೆಲೆ ನಿಂತಿರುವ ಶ್ರೀದೇವಿಗೆ ಪೂಜೆ ಮಾಡಬೇಕು, ದರ್ಶನ ಪಡಿಬೇಕು. ಅಂದ್ರೆ ಪುರುಷರು ಮಹಿಳೆಯರಂತೆ ವೇಷ ಧರಿಸಬೇಕು. ಈ ಪದ್ಧತಿ ವಿಚಿತ್ರವೆನಿಸಿದ್ರೂ ಅಲ್ಲಿಗೆ ಬರುವ ಜನರು ಮಾತ್ರ ಈ ಸಂಪ್ರದಾಯದ ಮೇಲೆ ಅದಮ್ಯ ನಂಬಿಕೆ ಹಾಗೂ ಗೌರವ ಇಟ್ಕೊಂಡಿದ್ದಾರೆ. ಕೊಟ್ಟಂಕುಳಗರ ದೇವಿ ದೇವಸ್ಥಾನ ಕೇರಳದ ಪ್ರಸಿದ್ಧ ಹಾಗೂ ವಿಶಿಷ್ಟ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯದ ಪ್ರಧಾನ ದೇವತೆಯೇ ಪಾರ್ವತಿಯ ಉಗ್ರ ರೂಪ, ಅಂದ್ರೆ ಮಹಾಕಾಳಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ. ವಿಶೇಷವಾಗಿ ಇಲ್ಲಿ ನಡೆಯುವ ಚಮಯ ವಿಳಕ್ಕು ಉತ್ಸವದ ಕಾರಣದಿಂದ ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯದ ವಿಚಿತ್ರ ಮತ್ತು ಗಮನಿಸುವಂತಹ ಪರಂಪರೆ ಎಂದರೆ ಉತ್ಸವದ ವೇಳೆ ಪುರುಷರು ಮಹಿಳೆಯರ ವೇಷ ಧರಿಸಿ ದೇವಿಯನ್ನ ಪೂಜಿಸೋದು. ಪುರುಷರು ಸೀರೆ, ಆಭರಣ, ಹೂವು ಧರಿಸಿ ದೀಪ ಹಿಡಿದು ದೇವಿಗೆ ಹರಕೆ ಸಲ್ಲಿಸ್ತಾರೆ. ಈ ಪದ್ಧತಿ ಸುಖಾಸುಮ್ಮನೆ ಮಾಡಿದ್ದಲ್ಲ. ಇದರ ಹಿಂದೆ ಮಹತ್ವವಾದ ನಂಬಿಕೆ ಹಾಗೂ ಪುರಾಣ ಕಥೆಗಳು ಕೂಡ ಇವೆ. ಹಿಂದಿನ ಕಾಲದಲ್ಲಿ ಕೆಲವು ಗೋಪಾಲಕರು ಹೆಣ್ಣು ಮಕ್ಕಳಂತೆ ಅಲಂಕರಿಸಿಕೊಂಡು ಆಟವಾಡುತ್ತಾ ಕಲ್ಲೊಂದನ್ನ ಪೂಜಿಸಿದಾಗ ಅದರಲ್ಲಿ ದೈವಿಕ ಶಕ್ತಿ ವ್ಯಕ್ತವಾಯಿತಂತೆ. ನಂತರ ಅದೇ ಸ್ಥಳದಲ್ಲಿ ದೇವಾಲಯ ನಿರ್ಮಿಸಲಾಯಿತು ಎಂದು ಸ್ಥಳ ಪುರಾಣ ಹೇಳುತ್ತೆ. ಸ್ಥಳೀಯ ಪುರಾಣದ ಪ್ರಕಾರ ಹಿಂದೆ ಈ ಪ್ರದೇಶ ಕಾಡಿನಿಂದ ಆವರಿಸಿಕೊಂಡಿತ್ತು. ಗೋವು ಮೇಯಿಸ್ತಾ ಇದ್ದಂತೆ ಬಾಲಕರು ಒಂದು ಕಲ್ಲಿನ ಮೇಲೆ ತೆಂಗಿನಕಾಯಿ ಒಡೆದಾಗ ಅದರಿಂದ ರಕ್ತಸ್ರಾವವಾಯಿತು. ಕೂಡಲೇ ಇದನ್ನ ಕಂಡ ಹುಡುಗರು ಇದೊಂದು ದೈವಿಕ ಸಂಕೇತವೆಂದು ಭಾವಿಸಿ ಅಲ್ಲೇ ದೇವಿಯ ಆರಾಧನೆ ಮಾಡಲು ಆರಂಭಿಸಿದ್ರು. ಅಲ್ಲದೆ ದೇವಿಗೆ ಸಂತುಷ್ಟಗೊಳಿಸುವುದಕ್ಕಾಗಿ ಆ ಬಾಲಕರು ಹೆಣ್ಣು ಮಕ್ಕಳಂತೆ ಅಲಂಕಾರ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡುತ್ತಿದ್ದರೆಂದು ಕತೆ ಹೇಳುತ್ತದೆ. ಇದೇ ಸಂಪ್ರದಾಯ ನಂತರ ಚಮಯ ವಿಳಕ್ಕು ಉತ್ಸವವಾಗಿ ಬೆಳೀತು. ಅಷ್ಟಕ್ಕೂ ಚಮಯ ವಿಳಕ್ಕು ಅಂದ್ರೇನು ಅನ್ನೋದನ್ನ ಗಮನಿಸಿದ್ರೆ, ಚಮಯ ಎಂದರೆ ಅಲಂಕಾರ, ವಿಳಕ್ಕು ಎಂದರೆ ದೀಪ. ಹಾಗಾಗಿ ಈ ಉತ್ಸವದಲ್ಲಿ ಸಾವಿರಾರು ಪುರುಷ ಭಕ್ತರು ಮಹಿಳೆಯರ ವೇಷ ಧರಿಸಿ ಕೈಯಲ್ಲಿ ದೀಪ ಹಿಡಿದು ದೇವಿಗೆ ಹರಕೆ ಸಲ್ಲಿಸುತ್ತಾರೆ. ಸೀರೆ, ಹೂವು, ಆಭರಣ, ಮೇಕಪ್ ಧರಿಸಿ ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ. ಈ ಉತ್ಸವ ಸಾಮಾನ್ಯವಾಗಿ ಮಲಯಾಳಂ ತಿಂಗಳಾದ ಮೀನಂ ಅಂದ್ರೆ ಮಾರ್ಚ್ ತಿಂಗಳ ಕೊನೆ ಭಾಗದಲ್ಲಿ ನಡೆಯುತ್ತೆ. ರಾತ್ರಿ ಪೂರ್ತಿ ನಡೆಯುವ ದೀಪ ಮೆರವಣಿಗೆ ಅತ್ಯಂತ ಭವ್ಯವಾಗಿರುತ್ತದೆ.
ಇಲ್ಲಿನ ವಿಶೇಷ ಆಚರಣೆಗಳೆಂದರೆ ಕಕ್ಕವಿಳಕ್ಕು, ಕುರುತೋಲ, ಜೀವತ ಎಜನ್ನಳ್ಳತ್ತು. ಮೊದಲಿಗೆ ಕಕ್ಕವಿಳಕ್ಕು ಅಂದರೆ ಚಿಕ್ಕ ಹುಡುಗರು ಹೆಣ್ಣು ಮಕ್ಕಳ ವೇಷದಲ್ಲಿ ಭಾಗವಹಿಸುವ ಆಚರಣೆ. ಕುರುತೋಲ ಅಂದರೆ ದೇವಾಲಯದ ಮೂಲ ರೂಪವನ್ನು ಸ್ಮರಿಸುವ ಆಚರಣೆ. ಇನ್ನು ಜೀವತ ಎಜನ್ನಳ್ಳತ್ತು ಅಂದರೆ ದೇವಿಯ ಮೆರವಣಿಗೆ ಮತ್ತು ನೃತ್ಯಪರ ಸಂಪ್ರದಾಯ. ಈ ದೇವಸ್ಥಾನದ ಗರ್ಭಗುಡಿಯ ಮೇಲ್ಭಾಗ ಸಂಪೂರ್ಣ ಮುಚ್ಚಿದ ಶೈಲಿಯಲ್ಲಿಲ್ಲ ಎಂಬುದು ಗಮನಿಸಬೇಕಾದ ಅಂಶ. ಈ ಉತ್ಸವವನ್ನು ಅನೇಕ ಭಕ್ತರು ಸಮರ್ಪಣೆ ಮತ್ತು ಲಿಂಗಭೇದವನ್ನ ಮೀರುವ ಆಧ್ಯಾತ್ಮಿಕ ಸಂಕೇತವಾಗಿ ನೋಡುತ್ತಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಕೆಲವೊಂದು ಚರ್ಚೆಗಳಲ್ಲೂ ಕೂಡ ಜನರು ಈ ದೇವಾಲಯವನ್ನ ಭಕ್ತಿಯ ವಿಶಿಷ್ಟ ಅಭಿವ್ಯಕ್ತಿ ಎಂದು ವಿವರಿಸಿದ್ದಾರೆ. ಸ್ಥಳೀಯವಾಗಿ ಇಲ್ಲಿ ನೆಲೆ ನಿಂತಿರುವ ದೇವಿಯನ್ನ ಕೊಟ್ಟಂಕುಳಂಗರ್ ಅಮ್ಮ ಎಂದು ಕರೆಯಲಾಗುತ್ತೆ. ಇಲ್ಲಿ ಆರಾಧಿಸುವ ದೇವಿಯನ್ನು ಭದ್ರಕಾಳಿ ಮತ್ತು ಭಗವತಿ ರೂಪಗಳ ಸಂಯೋಜನೆ ಎಂದು ಹಲವರು ನಂಬುತ್ತಾರೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ದೇವಿ ಬಹಳ ಜಾಗೃತಳು, ಅಂದರೆ ಭಕ್ತರ ಪ್ರಾರ್ಥನೆಗೆ ಬೇಗ ಪ್ರತಿಕ್ರಿಯಿಸುವ ಶಕ್ತಿ ಹೊಂದಿದ್ದಾಳೆ ಎಂದು ಭಾವಿಸಲಾಗುತ್ತದೆ. ಪುರುಷರು ಮಹಿಳೆಯರ ವೇಷ ಧರಿಸುವುದರ ಅರ್ಥ ಈ ಆಚರಣೆಯನ್ನು ಕೇವಲ ವೇಷಭೂಷಣ ಎಂದು ಮಾತ್ರ ನೋಡಬಾರದು. ದೇವಿಯ ಮುಂದೆ ಎಲ್ಲರೂ ಸಮಾನರು. ಅಹಂಕಾರ ತ್ಯಜಿಸಿ ಶರಣಾಗತಿ ತೋರಿಸುವ ಸಂಕೇತವೇ ಈ ಪದ್ಧತಿ. ಹರಕೆ ತೀರಿದ ನಂತರ ಕೆಲವರು ಈ ವೇಷದಲ್ಲಿ ಬಂದು ದೀಪ ಹಚ್ಚುತ್ತಾರೆ. ಕೆಲವರು ಮಕ್ಕಳಿಗಾಗಿ, ಆರೋಗ್ಯಕ್ಕಾಗಿ ಅಥವಾ ಕುಟುಂಬದ ಸಮಸ್ಯೆಗಳು ನಿವಾರಣೆಯಾಗಲಿ ಎಂದು ಹರಕೆ ಹೊರುತ್ತಾರೆ. ಚಮಯವಿಳಕ್ಕು ಉತ್ಸವದ ದಿನ ದೇವಸ್ಥಾನದ ಸುತ್ತಮುತ್ತ ತಾತ್ಕಾಲಿಕ ಮೇಕಪ್ ಕೇಂದ್ರಗಳು, ಸೀರೆ ಅಂಗಡಿಗಳು, ಆಭರಣ, ಅಲಂಕಾರ ಮಳಿಗೆಗಳು ಕಾಣಸಿಗುತ್ತವೆ. ಅನೇಕರು ವೃತ್ತಿಪರ ಮೇಕಪ್ ಆರ್ಟಿಸ್ಟ್ಗಳಿಂದ ಅಲಂಕರಿಸಿಕೊಳ್ತಾರೆ. ಇನ್ನು ದೇವಸ್ಥಾನದ ವಾಸ್ತುಶೈಲಿಯನ್ನ ಗಮನಿಸಿದರೆ ಕೇರಳದ ಸಂಪ್ರದಾಯಬದ್ಧ ದೇವಸ್ಥಾನ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟ ಈ ಕ್ಷೇತ್ರದಲ್ಲಿ ಮರದ ಶಿಲ್ಪಕಲೆ, ದೀಪಸ್ತಂಭ, ತಾಮ್ರದ ಅಲಂಕಾರ, ಸಾಂಪ್ರದಾಯಿಕ ಮೇಲ್ಛಾವಣಿ ವಿನ್ಯಾಸಗಳು ಕಾಣಸಿಗುತ್ತವೆ. ರಾತ್ರಿ ವೇಳೆ ಸಾವಿರಾರು ದೀಪಗಳು ಹೊತ್ತಿ ಉರಿಯುವ ದೃಶ್ಯ ಅತ್ಯಂತ ಮನಮೋಹಕವಾಗಿರುತ್ತದೆ. ಸ್ಥಳೀಯ ಜಾನಪದ ನಂಬಿಕೆಯ ಪ್ರಕಾರ ದೇವಿ ಸಂತಾನ ಭಾಗ್ಯ ನೀಡುತ್ತಾಳೆ, ಕುಟುಂಬದ ಕಲಹ ಕಡಿಮೆ ಮಾಡುತ್ತಾಳೆ, ಮನಃಶಾಂತಿ ಕೊಡುತ್ತಾಳೆ ಎಂಬ ನಂಬಿಕೆಗಳಿವೆ. ಈ ದೇವಸ್ಥಾನದ ವಿಶಿಷ್ಟ ಉತ್ಸವದ ಕುರಿತು ಅನೇಕ ಟಿವಿ ಚಾನೆಲ್ಗಳು ಮತ್ತು ಡಾಕ್ಯುಮೆಂಟರಿ ತಂಡಗಳು ವರದಿ ಮಾಡಿವೆ. ವಿಶೇಷವಾಗಿ ಚಮಯವಿಳಕ್ಕುವಿನ ರಾತ್ರಿಯ ದೃಶ್ಯಗಳು ಕಣ್ಮನ ಸೆಳೆಯುತ್ತವೆ. ಈ ದೇವಾಲಯದಲ್ಲಿ ಇಬ್ಬರು ದೇವತೆಗಳಿದ್ದಾರೆ. ಆ ಶಕ್ತಿಗಳನ್ನ ಪೂಜಿಸುವ ಹಕ್ಕು ಮಹಿಳೆಯರಿಗೆ ಮಾತ್ರವೇ. ಆದ್ದರಿಂದ ಪುರುಷರು ಮಹಿಳೆಯರ ರೂಪ ಧರಿಸಿ ಪೂಜಿಸುತ್ತಾರೆ. ಕಾಕತಾಳೀಯವೆಂಬಂತೆ ಈ ದೇವಾಲಯದಲ್ಲಿ ಮಹಿಳೆಯ ವೇಷ ಧರಿಸಿ ಪೂಜಿಸುವ ಯಾವುದೇ ಪುರುಷನ ಮನೋಕಾಮನೆಗಳು ಬಹುಬೇಗನೆ ಈಡೇರುತ್ತವೆ ಎಂದು ನಂಬಲಾಗಿದೆ. ಚಮಯವಿಳಕ್ಕುವಿನ ಆಧ್ಯಾತ್ಮಿಕ ಅರ್ಥವೇನೆಂದರೆ ಈ ಆಚರಣೆ ಕೇವಲ ಸಂಪ್ರದಾಯವಲ್ಲ, ಅದರ ಹಿಂದೆ ಗಂಭೀರವಾದ ತತ್ವವಿದೆ. ಪುರುಷ ಸ್ತ್ರೀ ಭೇದವು ದೇಹದಲ್ಲಷ್ಟೇ ಎಂಬ ಸಂದೇಶ ನೀಡುತ್ತೆ. ದೇವಿಯ ಮುಂದೆ ಅಹಂ ಸಂಪೂರ್ಣವಾಗಿ ಕರಗಬೇಕು. ಭಕ್ತರು ತಮ್ಮ ನಿಜವಾದ ಸ್ವಭಾವವನ್ನ ತೊರೆದು ಶರಣಾಗತಿ ತೋರಿಸುವ ವಿಧಾನವೇ ಈ ದೇವಾಲಯದಲ್ಲಿ ಜಾರಿಯಲ್ಲಿದೆ. ಕೆಲವು ತತ್ವಜ್ಞರು ಇದನ್ನು ಶಕ್ತಿ ಶಿವ ತತ್ವದ ಸಮತೋಲನ ಎಂದು ವಿವರಣೆ ಮಾಡ್ತಾರೆ. ಇಲ್ಲಿ ಯಾವುದೇ ಬಲವಂತ ಇಲ್ಲ, ಸಂಪೂರ್ಣವಾಗಿ ಭಕ್ತಿಯ ಮೇಲೆ ಆಧಾರಿತವಾಗಿರುವಂಥದ್ದು. ಅಲ್ಲದೆ ಎಲ್ಲರೂ ವೇಷ ಧರಿಸಬೇಕೆಂಬ ನಿಯಮ ಇಲ್ಲ. ಸ್ಥಳೀಯ ನಂಬಿಕೆಯ ಪ್ರಕಾರ ರಾತ್ರಿ ದೇವಿಯ ಶಕ್ತಿ ಹೆಚ್ಚು ಜಾಗೃತವಾಗಿರುತ್ತದೆ. ದೀಪದ ಬೆಳಕಿನಲ್ಲಿ ಪೂಜೆ ಮಾಡುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಇನ್ನೊಂದು ವಿಶೇಷವೆಂದರೆ ಇತರೆ ದೇವಸ್ಥಾನಗಳಂತೆ ದೊಡ್ಡ ಗೋಪುರ ಇಲ್ಲದೆ ಸರಳ ಹಾಗೂ ಪ್ರಾಚೀನ ರೂಪದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಇಂದಿಗೂ ಅದರ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ. ಇನ್ನು ಈ ದೇವಾಲಯದ ಪೂಜಾ ವಿಧಾನಗಳಲ್ಲಿ ತಂತ್ರಶಾಸ್ತ್ರದ ಪ್ರಭಾವ ಇದೆ ಎಂಬುದು ಗಮನಿಸುವಂಥದ್ದು. ದೇವಿಯನ್ನು ಉಗ್ರಶಕ್ತಿ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತೆ. ಅಲ್ಲದೆ ರಾತ್ರಿ ಸಮಯದಲ್ಲೇ ಪೂಜೆಗಳು ನಡೆಯೋದು ತಂತ್ರ ಸಂಪ್ರದಾಯದಲ್ಲಿ ಪ್ರಮುಖವಾದದ್ದು. ದೀಪ ಅಂದರೆ ಅಗ್ನಿಯ ಮೂಲಕ ಶಕ್ತಿ ಜಾಗೃತಗೊಳಿಸುವ ವಿಧಾನವು ತಂತ್ರಶಾಸ್ತ್ರದ ಪದ್ಧತಿ. ಇದು ಸಾಮಾನ್ಯ ಭಕ್ತಿಯ ಜೊತೆಗೆ ಆಂತರಿಕ ಶಕ್ತಿ ಜಾಗೃತಿಯ ಸಂಕೇತವಾಗಿಯೂ ನೋಡಲಾಗುತ್ತದೆ. ವಿಳಕ್ಕು ಅಂದರೆ ದೀಪವೇ ಇಲ್ಲಿ ಅತ್ಯಂತ ಪ್ರಮುಖ. ಅಗ್ನಿಯೇ ಶುದ್ಧೀಕರಣ,
ಅಂಧಕಾರವನ್ನ ದೂರ ಮಾಡುವ ಸಂಕೇತ. ಮನಸ್ಸಿನ ಅಜ್ಞಾನ ನಿವಾರಣೆ ಮಾಡಿ ಪ್ರತಿ ಭಕ್ತನು ತನ್ನ ಸಮಸ್ಯೆಗಳನ್ನು ದೀಪದ ಬೆಳಕಿಗೆ ಸಮರ್ಪಿಸುತ್ತಾನೆ ಎಂಬ ನಂಬಿಕೆ ಇದೆ. ಈ ಆಚರಣೆಗೆ ಒಂದು ಮನೋವೈಜ್ಞಾನಿಕ ಅರ್ಥವೂ ಇದೆ. ವ್ಯಕ್ತಿಯ ಒಳಗಿನ ಭಯ ಅಥವಾ ನಾಚಿಕೆಯ ನಿವಾರಣೆಗೂ ಸಹಕಾರಿ. ಸ್ವತಃ ತಾನೇ ಒಪ್ಪಿಕೊಳ್ಳುವ ಮನಸ್ಥಿತಿ ಮೂಡುವುದು. ಸಮಾಜದ ಮಿತಿಗಳನ್ನು ಮೀರಿ ಭಕ್ತಿಯಲ್ಲಿ ಲೀನವಾಗುವುದು. ಇದನ್ನೇ ಆಂತರಿಕ ಬದಲಾವಣೆ ಎಂದು ಕೆಲವರು ವಿವರಿಸುತ್ತಾರೆ. ಸ್ಥಳೀಯವಾಗಿ ಕೆಲವು ವಿಶೇಷ ನಂಬಿಕೆಗಳಿವೆ. ದೇವಿಯನ್ನ ಸ್ವಚ್ಛ ಮನಸ್ಸಿನಿಂದ ಪ್ರಾರ್ಥಿಸಿದರೆ ತಕ್ಷಣ ಫಲ ಸಿಗುತ್ತದೆ. ತಪ್ಪು ಉದ್ದೇಶದಿಂದ ಬಂದರೆ ಹರಕೆ ಫಲಿಸೋದಿಲ್ಲ. ಅಲ್ಲದೆ ದೇವಿಯ ಮುಂದೆ ಸುಳ್ಳು ಹೇಳಬಾರದು ಅನ್ನುವ ನಿಯಮವಿದೆ. ಈ ದೇವಸ್ಥಾನ ಅನಾದಿ ಕಾಲದಿಂದಲೂ ಪ್ರಕೃತಿಯ ಮಧ್ಯದಲ್ಲೇ ಇರುವುದರಿಂದ ಶಕ್ತಿಪೀಠ ಎಂದು ಪರಿಗಣಿಸಲಾಗಿದೆ. ಅಲ್ಲದೆ ಈ ಸ್ಥಳವನ್ನು ಎನರ್ಜಿ ಫೀಲ್ಡ್ ಎಂದು ಕರೆಯುತ್ತಾರೆ. ಪುರುಷರು ಮಹಿಳೆಯರ ವೇಷ ಧರಿಸಿದರೂ ನಿಜವಾದ ಪೂಜಾ ವ್ಯವಸ್ಥೆಯನ್ನ ಮಹಿಳೆಯರು ನಿರ್ವಹಿಸುತ್ತಾರೆ. ವಿಶ್ವದ ವಿವಿಧ ಭಾಗಗಳಿಂದ ಪ್ರವಾಸಿಗರು, ಭಕ್ತರು ಬೆಳಕಿನ ಹಬ್ಬಕ್ಕೆ ಬರುತ್ತಾರೆ. ಇನ್ನು ಈ ದೇವಾಲಯದ ಕುರಿತಾಗಿಯೂ ನಾನಾ ನಕಾರಾತ್ಮಕ ಚರ್ಚೆಗಳು ನಡೆದಿದ್ವು. ಈ ರೀತಿಯಾದ ಪದ್ಧತಿ ನಾಗರಿಕ ಸಮಾಜಕ್ಕೆ ಮುಜುಗರ ತರುತ್ತದೆ, ಹಾಗೆ ಹೀಗೆ ಎಂದು ವಿವಾದವನ್ನು ಕೂಡ ಹುಟ್ಟುಹಾಕಿತ್ತು. ಆದರೆ ಸ್ಥಳೀಯರಿಗಂತೂ ಇದು ಗಾಢವಾದ ಭಕ್ತಿ ಪರಂಪರೆಯೇ. ಯಾವುದೇ ಜಾತಿ, ಮತ, ಲಿಂಗ ತಾರತಮ್ಯವಿಲ್ಲದೆ ಈ ದೇಗುಲಕ್ಕೆ ಪ್ರತಿಯೊಬ್ಬರೂ ಭೇಟಿ ನೀಡ್ತಾರೆ. ಮಂಗಳಮುಖಿಯರಿಗೆ ಈ ತಾಣವೇ ಅಚ್ಚುಮೆಚ್ಚು. ನಿಮಗೆ ಸಾಧ್ಯವಾದರೆ ಈ ದೇಗುಲಕ್ಕೆ ಒಮ್ಮೆ ಭೇಟಿ ನೀಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.